ಒಂದು ಕಾಲದಲ್ಲಿ ಮಳೆಯ ನಂತರದ ಜಾರುವ ಪರ್ವತ ದಾರಿಯಲ್ಲಿ ಇಬ್ಬರು ಸನ್ಯಾಸಿಗಳು, ಒಬ್ಬ ವಯೋವೃದ್ಧ, ಇನ್ನೊಬ್ಬ ಯೌವನ, ನಡೆದುಕೊಂಡು ಹೋಗುತ್ತಿದ್ದರು. ಒಂದು ನದಿಯ ತಟಕ್ಕೆ ಬಂದಾಗ ನೀರು ವೇಗವಾಗಿ ಹರಿಯುತ್ತಿತ್ತು. ಅಲ್ಲಿ ಒಬ್ಬ ಯುವತಿ ನಿಂತಿದ್ದಳು. ಅವಳ ಬಟ್ಟೆಗಳು ಶುಭ್ರವಾಗಿದ್ದರೂ ಕಾಲಿಗೆ ಗಾಯವಾಗಿದ್ದರಿಂದ ಅವಳು ಕುಂಟುತ್ತಾ ನಡೆಯುತ್ತಿದ್ದಳು. ನದಿಗೆ ಇಳಿಯಲು ಹೆದರಿಕೊಂಡಿದ್ದಳು. ಅವಳು ಇಬ್ಬರು ಸನ್ಯಾಸಿಗಳನ್ನು ನೋಡಿ ಸೌಮ್ಯವಾಗಿ ಕೇಳಿದಳು, ಸ್ವಾಮಿಗಳೇ, ನನ್ನ ಕಾಲಿಗೆ ಗಾಯವಾಗಿದೆ. ನನಗೆ ಒಬ್ಬಳೇ ನದಿಯನ್ನು ದಾಟಲು ಭಯವಾಗುತ್ತಿದೆ. ದಯವಿಟ್ಟು ನನಗೆ ಸಹಾಯ ಮಾಡುತ್ತೀರಾ? ಯುವ ಸನ್ಯಾಸಿ ಅಸ್ವಸ್ಥನಾದ. ಅವನ ಮನಸ್ಸಿನಲ್ಲಿ ಯೋಚನೆ, ನಾನು ಸನ್ಯಾಸಿ, ಯುವತಿಯನ್ನು ಹೇಗೆ ಮುಟ್ಟಲಿ ಎಂದು. ಆದರೆ ವಯೋವೃದ್ಧ ಸನ್ಯಾಸಿ ಒಂದು ಮಾತು ಕೂಡ ಆಡಲಿಲ್ಲ. ನೇರವಾಗಿ ಮೊಣಕಾಲು ಮುಡಿ ಆ ಹುಡುಗಿಯನ್ನು ಬೆನ್ನ ಮೇಲೆತ್ತಿ ಅವಳ ಗಾಯಗೊಂಡ ಕಾಲಿಗೆ ನೀರು ತಟ್ಟದಂತೆ ಜಾಗರೂಕತೆಯಿಂದ ನದಿಯನ್ನು ದಾಟಿಸಿದರು. ಪಾರಾದ ನಂತರ ಅವಳನ್ನು ನೆಲಕ್ಕೆ ಇಳಿಸಿದರು. ಹುಡುಗಿ ಕೃತಜ್ಞತೆಯಿಂದ ತಲೆ ತಗ್ಗಿಸಿ ಕುಂಟುತ್ತಾ ತನ್ನ ದಾರಿಯಲ್ಲಿ ಮುಂದೆ ಹೋಗಿಬಿಟ್ಟಳು. ಇಬ್ಬರು ಸನ್ಯಾಸಿಗಳು ತಮ್ಮ ಪ್ರಯಾಣ ಮುಂದುವರಿಸಿದರು. ಬಹಳ ಹೊತ್ತು ನಡೆದು ಬಂದರೂ ಯುವ ಸನ್ಯಾಸಿಯ ಮುಖದಲ್ಲಿ ಅಸ್ವಸ್ಥತೆ ಇನ್ನೂ ಕಾಣಿಸುತ್ತಿತ್ತು. ಅವನು ತಾಳಲಾರದೆ ಕೇಳಿದನು, ಗುರುವೇ, ನಾವು ಸನ್ಯಾಸಿಗಳು, ನೀವು ಯುವತಿಯನ್ನು ಹೇಗೆ ಹೊತ್ತೀರಿ? ವಯೋವೃದ್ಧ ಸನ್ಯಾಸಿ ಶಾಂತ ಸ್ವರದಲ್ಲಿ ಉತ್ತರಿಸಿದರು, ನಾನು ಆ ಹುಡುಗಿಯನ್ನು ನದಿಯ ತಟದಲ್ಲೇ ಇಳಿಸಿದ್ದೆ. ನೀನು ಇನ್ನೂ ನಿನ್ನ ಮನಸ್ಸಿನಲ್ಲಿ ಏಕೆ ಹೊತ್ತುಕೊಂಡಿದ್ದೀಯಾ? ಆ ಕ್ಷಣ ಯುವ ಸನ್ಯಾಸಿಗೆ ಸತ್ಯ ತಿಳಿದು ಬಂತು. ನಮ್ಮ ಬೆನ್ನ ಮೇಲೆ ಇರುವ ಭಾರಕ್ಕಿಂತ ನಮ್ಮ ಹೃದಯದಲ್ಲಿ ಬಿಟ್ಟುಕೊಡದೆ ಹಿಡಿದುಕೊಳ್ಳುವ ಯೋಚನೆಗಳೇ ಹೆಚ್ಚು ಭಾರವಾಗಿರುತ್ತವೆ. ಸ್ನೇಹಿತರೆ, ಜೀವನದಲ್ಲಿ ಅನೇಕ ಘಟನೆಗಳು ಬಹಳ ಹಿಂದೆಯೇ ಮುಗಿದು ಹೋಗಿರುತ್ತವೆ. ಆದರೂ ನಾವು ಅವನ್ನು ನಮ್ಮ ಮನಸ್ಸಿನಲ್ಲಿ ಮರುಮರುಕಳಿ ತಂದುಕೊಳ್ಳುವುದರಿಂದ ದುಃಖಪಡುತ್ತೇವೆ. ಬಾಹ್ಯ ಜಗತ್ತಿನ ಭಾರಕ್ಕಿಂತ ಒಳಗಿನ ಅಂಟಿಕೊಳ್ಳುವಿಕೆ ಮತ್ತು ತೀರ್ಪುಗಳು ಹೆಚ್ಚು ಕಾಡುತ್ತವೆ. ಒಳಗೆ ಬಿಡುವುದನ್ನು ಕಲಿತಾಗ ಹೊರಗಿನ ದಾರಿಯೇ ತೂಕ ಕಡಿಮೆಯಾಗುತ್ತದೆ. ಬಾಹ್ಯವಾಗಿ ಏನೂ ಬದಲಾಗದಿದ್ದರೂ